ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ಸಿಎಂ ಟೀಕಿಸೋ ಭರದಲ್ಲಿ ಪುನೀತ್ಗೆ ಚಕ್ರವರ್ತಿ ಅಪಮಾನ. ಕಣ್ಣೀರಿನ ಹೋಲಿಕೆ ಕೊಟ್ಟು ಕೆಂಗಣ್ಣಿಗೆ ಗುರಿಯಾದ ಸೂಲಿಬೆಲೆ. ಸಿಎಂ ಕೆಲಸ, ಅಪ್ಪು ಸಾವು, ಎಡವಟ್ಟು ಟ್ವೀಟ್ನಿಂದ ಫಜೀತಿ. ಇದೇ ಹೊತ್ತಿನ ಇನ್ಸೈಡ್ ಸ್ಟೋರಿ, ಅಪ್ಪುಗೆ ಅಪಮಾನ. ನಟ ಅಪ್ಪುಗೆ ಅಪಮಾನ ಮಾಡಿದ್ರ ಚಕ್ರವರ್ತಿ ಸೂಲಿಬೆಲೆ. ಸಿಎಂ ಬೊಮ್ಮಾಯಿ ಅವರನ್ನ ಟೀಕಿಸುವಂತಹ ಬರದಲ್ಲಿ ಟ್ವೀಟ್ ಅನ್ನ ಮಾಡಿ ಎಡವಟ್ಟನ್ನ ಮಾಡಿಕೊಂಡ್ರ. ಸಿಎಂಗೆ ಪುರ್ಸೋತಿಲ್ಲ ಅಂತ ಹೇಳೋದಿಕ್ಕೆ ಹೋಗಿ ವಿವಾದವನ್ನ ಮಾಡಿಕೊಂಡ್ರ. ಸತ್ತಾಗ 3 ದಿನ ಹೋಗಿ ಸಾಂತ್ವನ ಹೇಳ್ತಾರೆ. ಇದು ಅಪ್ಪುಗೆ ಮಾಡಿದ ಅಪಮಾನ ಅಂತ ಹೇಳಿ ಅಪ್ಪು ಫ್ಯಾನ್ಸ್ ಕಿಡಿಕಾರ್ತಿದ್ದಾರೆ. ಅಪ್ಪು ಫ್ಯಾನ್ಸ್ ಗರಂ ಆಗುತ್ತಲೇ ಕ್ಷಮೆಯನ್ನ ಕೇಳಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ. ಓರ್ವ ನಟರು ಸತ್ತಂತಹ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅಲ್ಲಿ 3 ದಿನಗಳ ಕಾಲ ಇರ್ತಾರೆ, ಶೋಕಾಚರಣೆಯನ್ನ ಮಾಡ್ತಾರೆ. ಈ ಒಂದು ವಿವಾದ ಇದೆಯಲ್ಲ, ಅಂದ್ರೆ ಈ ಒಂದು ಟ್ವೀಟ್ ಇದೆಯಲ್ಲ, ಇದುವೇ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿರೋದು ಅಪ್ಪು ಫ್ಯಾನ್ಸ್ ನಲ್ಲಿ. ಅಪ್ಪುಗೆ ಮಾಡಿದ ಅಪಮಾನ ಅಂತಾನೆ ಅಪ್ಪು ಫ್ಯಾನ್ಸ್ ಕಿಡಿಕಾರಿದ್ದು. ಅಪ್ಪು ಫ್ಯಾನ್ಸ್ ಗರಂ ಆಗುತ್ತಲೇ ಕ್ಷಮೆಯನ್ನ ಕೇಳಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ. ನಾನು ಹೇಳಿದಂತಹ ವಿಚಾರ ಅದು ತಪ್ಪಾಗಿ ಅರ್ಥಕ್ಕೆ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ. ಹಾಗಾದ್ರೆ ಚಕ್ರವರ್ತಿ ಸೂಲಿಬೆಲೆ ಇವತ್ತು ಏನ್ ಟ್ವೀಟ್ ಮಾಡಿದ್ರು, ಅಪ್ಪುಗೆ ಸಂಬಂಧಪಟ್ಟಂತಹ ಆ ಟ್ವೀಟ್ ಏನು, ಯಾವ ರೀತಿಯಾಗಿ ಅವಮಾನ ಆಗುವಂತಹ ಒಂದು ಪದಗಳು ಅದರಲ್ಲಿ ಇತ್ತು ಅನ್ನೋದನ್ನ ನೋಡೋದಾದ್ರೆ, ಫೈಲ್ಗಳಿಗೆ ಸಹಿ ಹಾಕೋದಿಕ್ಕೆ ಸಿಎಂಗೆ ಸಮಯವೇ ಇಲ್ಲ. ಸಿಎಂ ಕಾರ್ಯವೈಖರಿಗೆ ಬಿಜೆಪಿ ಶಾಸಕರಿಂದಲೇ ಸಿಟ್ಟಿದೆ. ಪ್ರೀಮಿಯರ್ ಶೋಗಳನ್ನ ನೋಡಿ ಕಣ್ಣೀರ್ ಹಾಕೋದೇ ಕೆಲಸ ಆಗಿದೆ. ಒಬ್ಬ ಹೀರೋ ಸತ್ತಾಗ 3 ದಿನ ಸಿಎಂ ಅಲ್ಲೇ ಇರ್ತಾರೆ. ಇನ್ನು ವಿಕ್ರಾಂತ್ ರೋಣ ನೋಡೋದಿಕ್ಕೂ ಸಿಎಂ ಹೋಗಬಹುದು ಅನ್ನುವಂತಹ ಒಂದು ಟ್ವೀಟ್ ಅನ್ನ ಮಾಡಿದ್ರು ಚಕ್ರವರ್ತಿ ಸೂಲಿಬೆಲೆ ಅವರು. ಈ ಒಂದು ಟ್ವೀಟ್ ಇದೆಯಲ್ಲ, ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಅಪ್ಪು ಅಭಿಮಾನಿಗಳು ಇದೇ ಕಾರಣಕ್ಕಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪ್ಪುಗೆ ಅವಮಾನ ಮಾಡಲಾಗಿದೆ ಅನ್ನುವಂಥದ್ದನ್ನ ಹೇಳಲಾಗಿದೆ. ಈ ಟ್ವೀಟ್ ಪುನೀತ್ ಅವರನ್ನ ಅಗೌರವಿಸಿದ್ದು ಅನ್ನುವಂತಹ ವಿಚಾರವನ್ನ ಕೂಡ ಅದೇ ಸಂದರ್ಭದಲ್ಲಿ ಏನಾದ್ರೂ ಯಾರಿಗಾದ್ರೂ ಅನ್ನಿಸಿದ್ರೆ ಇದು ಅಪ್ಪುಗೆ ಈ ರೀತಿಯಾದಂತಹ ಒಂದು ಆಕ್ರೋಶ ವ್ಯಕ್ತ ಆದ ನಂತರ ಚಕ್ರವರ್ತಿ ಸೂಲಿಬೆಲೆ ಅವರು ಆ ನಂತರ ಮಾಡಿರುವಂತಹ ಒಂದು ಟ್ವೀಟ್ ಇದು. ಒಂದು ವೇಳೆ ಅಪ್ಪುಗೆ ಇದರಿಂದ ಅಗೌರವ ಆಗಿದೆ, ಈ ಒಂದು ಟ್ವೀಟ್ ನಿಂದ ಪುನೀತ್ ಅವರನ್ನ ಅಗೌರವಿಸಿದ್ದು ಅಂತ ಅನೇಕರು ಭಾವಿಸಿದ್ರೆ, ನಾನು ಕ್ಷಮೆಯನ್ನ ಕೇಳ್ತೀನಿ ಅನ್ನುವಂತಹ ಒಂದು ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ. ಹಾಗಾದ್ರೆ ಈ ಒಂದು ಟ್ವೀಟ್ ಅನ್ನ ಮಾಡುವಂತಹ ಬರದಲ್ಲಿ ವಿವಾದವನ್ನ ಮಾಡಿಕೊಂಡ್ರ, ಎಡವಟ್ಟನ್ನ ಮಾಡಿಕೊಂಡ್ರ ಚಕ್ರವರ್ತಿ ಸೂಲಿಬೆಲೆ ಅವರು. ತಾವು ಹೇಳುವಂತಹ ಆ ಒಂದು ವಿಚಾರವನ್ನ ತಪ್ಪಾಗಿ ಅರ್ಥೈಕೆ ಮಾಡುವಂತಹ ರೀತಿಯಲ್ಲಿ ಮಾಡಿದ್ದೀನಿ, ಅದೊಂದು ತಪ್ಪಾಗಿ ಅರ್ಥ ಆಗಿದೆ, ಈಗ ಅದಕ್ಕೆ ಕ್ಷಮೆಯನ್ನು ಕೂಡ ಕೇಳ್ತೀನಿ ಅಂತ ಹೇಳಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ ಅವರು. ಕ್ಷಮೆಯನ್ನು ಕೇಳಿದ್ದಾರೆ. ಹಾಗಾದ್ರೆ ಈ ಒಂದು ವಿಚಾರ ವಿವಾದ ಆಗಿದ್ಯಾಕೆ, ಇದರಿಂದ ಅಪ್ಪು ಫ್ಯಾನ್ಸ್ಗೆ ಎಷ್ಟು ನೋವಾಗಿದೆ, ಎಷ್ಟು ಆಕ್ರೋಶ ಈಗ ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಫಿಲಂ ಚೇಂಬರ್ ಅಧ್ಯಕ್ಷರಾಗಿರುವಂತಹ ಭಾಮಾ ಹರೀಶ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೇನೆ ಪುನೀತ್ ಅಭಿಮಾನಿಗಳ ಸಂಘದಿಂದ ಮನು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಯುವ ರಾಜಕುಮಾರ ಸೇನೆಯಿಂದ ಮಾರುತಿ ಸಾಲಿಗ್ರಾಮ ಅವರು ನಮ್ಮ ಈ ಕಾರ್ಯಕ್ರಮ ಜಾಯ್ನ್ ಆಗಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಮಾ ಹರೀಶ್ ಅವರೇ, ನಾವು ಒಂದ್ ಕಡೆ ಈಗಾಗಲೇ ಚಕ್ರವರ್ತಿ ಸೂಲಿಬೆಲೆ ಅವರು ಮಾಡಿರುವಂತಹ ಒಂದು ಟ್ವೀಟ್ ಇದು ಅನೇಕ ಅಪ್ಪು ಅಭಿಮಾನಿಗಳಿಗೆ ಈಗ ಬೇಜಾರಿಗೆ ಕಾರಣ ಆಗಿದೆ, ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳಿ. ಮತ್ತೊಂದ್ ಕಡೆ ನೋಡೋದಾದ್ರೆ ಈ ರೀತಿಯಂತಹ ಪದ ಬಳಕೆ ಇದು ಒಂದು ಎಡವಟ್ಟನ್ನ ಮಾಡ್ತು ಅಂತ ಅನ್ಸುತ್ತಾ? ಅಪ್ಪು ಅಂದ್ರೆ ಅವತ್ ನಾವು ಗಮನಿಸಿದ್ವಿ, ಅವತ್ತಿನ ದಿನ ಕೇವಲ ನಟನಾಗಿ ನೋಡ್ಲಿಲ್ಲ, ಇಡೀ ಒಂದು ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಅವರು ಮಾಡಿರುವಂತಹ ಒಂದು ಸೇವೆಯನ್ನ, ಸಮಾಜ ಸೇವೆಯನ್ನ ಗುರುತಿಸಿತ್ತು ಅವತ್ತಿನ ಸಂದರ್ಭದಲ್ಲಿ ಅಂತ. ಖಂಡಿತವಾಗ್ಲು ಅವ್ರು ಮಾಡಿರ್ತಕ್ಕಂತ ಟ್ವೀಟ್ ಖಂಡಿತವಾಗ್ಲು ಅವರು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಅದು ಕೂಡ ನಾನು ಹೇಳೋದು ಒಂದು, ಈ ಸೂಲಿಬೆಲೆ ಅವರು ವಿಚಾರವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ.
ಇಷ್ಟೆಲ್ಲ ಅವ್ರು ಇಟ್ಕೊಂಡು ಫಿಟ್ ಮಾಡ್ಬೇಕಾದ್ರೆ ಅವ್ರಿಗೆ ಅಷ್ಟು ಬುದ್ಧಿ ಇರ್ಲಿಲ್ವಾ ನಾನು ಹೇಳುದು. ಯಾಕಂದ್ರೆ ಚೀಫ್ ಮಿನಿಸ್ಟರ್ ಎಲ್ಲಾ ಕಡೆ ಹೋಗ್ತಾರೆ ಬರ್ತಾರೆ, ಬಟ್ ಅವತ್ತು ಚೀಫ್ ಮಿನಿಸ್ಟರ್ ಮಾಡಿರ್ತಕ್ಕಂಥ ಮಾತು ನಿಜ ತುಂಬಾ ತಪ್ಪು, ಆತ್ಮಕ್ಕೆ ಶಾಂತಿ ಸಿಗೋ ತರ ಖಂಡಿತವಾಗ್ಲು ಮಾಡಿದ್ರು. ಬಟ್ ಪುನೀತ್ ಅವರು ಸಾವಿಲ್ಲಿ 3 ದಿನ ಇದ್ರು ಮಾಡಿದ್ರು ಅಂತ ಹೇಳಿದೆ ಬಹಳ ದೊಡ್ಡ ತಪ್ಪ, ಬಹಳ ನೋವು ಆಗ್ತದೆ. ಓಕೆ, ಈ ರೀತಿಯಾದಂತಹ ಒಂದು ಟ್ವೀಟ್ ಇದೆಯಲ್ಲ, ಈಗ ನೀವೇ ಹೇಳಿದ್ರೆ ಆ ತರದ ಒಂದು ಟ್ವೀಟ್ ಮಾಡಬಾರ್ದಾಗಿತ್ತು ಅಂತ. ಸಿಎಂ ಕಾರ್ಯವೈಖರಿಯನ್ನ ಪ್ರಶ್ನಿಸುವ ಭರದಲ್ಲಿ ಈ ರೀತಿ ಎಡವಟ್ಟಾಯ್ತು ಅಂತ ಅನ್ಸುತ್ತಾ ನಿಮ್ಗೆ, ಅಥವಾ ಇಲ್ಲ ಇದು ಹೇಳಬೇಕು ಅಂತಾನೆ ಹೇಳಿದಂತಹ ವಿಚಾರ ಅಂತ ಅನ್ಸುತ್ತಾ? ಖಂಡಿತವಾಗ್ಲು ಅವ್ರು ರಾಜಕೀಯವಾಗಿ ಏನ್ ಬೇಕಾದ್ರೂ ಮಾತಾಡ್ಲಿ ಮೇಡಮ್, ನಾನು ರಾಜಕೀಯವಾಗಿ ಪಾರ್ಟಿ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ಬಟ್ ಈ ವಿಚಾರದಲ್ಲಿ ಅವ್ರು ಮಾತಾಡಿದಾಗ ಟ್ವೀಟ್ ಮಾಡಿದಾಗ್ಲಿ ಖಂಡಿತವಾಗ್ಲು ಆಮೇಲೆ ಟ್ವೀಟ್ ಮಾಡಿದಾದ್ಮೇಲೆ ಕೂಡ ಕ್ಷಮೆ ಕೇಳಿದ್ರಲ್ಲ. ಬಟ್ ಬಟ್ ಅವ್ರ ಒಂದು ಈ 3 ದಿನ ಪುನೀತ್ ಅವ್ರ ಸಾವಿರದ 3 ದಿನ ಕಳೆದ್ರು ಮಾಡಿದ್ರು ಅಂತೇಳಿ ನಿಜವಾಗ್ಲು ಅವತ್ತು ಅವ್ರ ಯಾಕಂದ್ರೆ ಕಾಳಜಿ ಬಗ್ಗೆ ನಿಜವಾಗ್ಲು ಶ್ಲಾಘನೀಯ. ನಿಜವಾಗ್ಲು ಅವತ್ತು ಅವ್ರು ಮಾಡಿರ್ತಕ್ಕಂತ ಕೆಲಸ ವೈಖರಿಗಳ ಬಗ್ಗೆ ನಿಜವಾಗ್ಲು ಇವತ್ತು ಮುಖ್ಯಮಂತ್ರಿ ಕೂಡ ಬಹಳ ಜನ ಕೊಂಡಾಡ್ತಾರೆ. ಬಟ್ ಅದು ಇಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ಏನ್ ಬೇಕಾದ್ರೂ ಮಾತಾಡ್ಲಿ, ಬಟ್ ಇಂಥ ವಿಚಾರದಲ್ಲಿ ಅವ್ರು ಮಾತಾಡಿದ್ದು ಟ್ವೀಟ್ ಮಾಡಿದ್ದು ಬಹಳ ತಪ್ಪು. ಈಗ ಬೇರೆ ಬೇರೆ ರೀತಿಯಂತಹ ಟ್ವೀಟ್ ಗಳನ್ನ ಮಾಡಿದ್ದಾರೆ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಈಗ ಅವರ ಕಾರ್ಯಕರ್ತರಿಗೆ ಅಂದ್ರೆ ಬಿಜೆಪಿ ಕಾರ್ಯಕರ್ತರುಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಆ ಎಲ್ಲ ಎಳೆಯಲ್ಲಿ ಇವರನ್ನ ಇಲ್ಲಿ ಎಳೆದು ತರಬಾರದಾಗಿತ್ತು ಅನ್ನೋದು ನಿಮ್ಮ ಅಭಿಪ್ರಾಯ? ಖಂಡಿತ. ಓಕೆ, ಮಾತನಾಡಿಸ್ತೀನಿ ಭಾಮಾ ಹರೀಶ್ ಅವರೇ. ಮನೋರೆ, ಈ ಟ್ವೀಟ್ ಬಗ್ಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ? ಅಂದ್ರೆ ಮೇಡಮ್ ಏನಂದ್ರೆ ಅವರು ತುಂಬಾ ದೊಡ್ಡವರು, ಚಕ್ರವರ್ತಿ ಸೂಲಿಬೆಲೆ ಯೋಗ್ಯವಂತರು, ತುಂಬಾ ವಿಚಾರವಾದಿಗಳು. ಒಂದು ವಿಚಾರದ ಬಗ್ಗೆ ಮಾತಾಡುವಾಗ, ಒಂದು ವಿಷಯನ ಜನರಿಗೆ ಹಂಚುವಾಗ 3 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಅವ್ರಿಗೆ ಟ್ವಿಟರ್ ಅಲ್ಲಿ. ಇದನ್ನೆಲ್ಲ ಇಟ್ಕೊಂಡು ಒಬ್ಬ ವ್ಯಕ್ತಿ ಬಗ್ಗೆ, ಅದು ನಾಡು ನುಡಿ ಕಂಡು ಅವ್ರನ್ನ ದೇವ್ರ ತರ ಪೂಜಿಸಿರುವಂತಹ ಒಬ್ರು ದೇವ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅವ್ರ ಮನಸ್ಸು ಏನಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಯೋಚನೆ ಮಾಡ್ಬೇಕಾಗಿತ್ತು, ಯೋಚನೆ ಮಾಡ್ಬೇಕು ಏನ್ ಮಾತಾಡ್ತಾ ಇದೀವಿ ನಾವು, ಏನ್ ಹಂಚ್ತಾ ಇದೀವಿ ಜನಕ್ಕೆ, ಅದನ್ನ ಯೋಚನೆ ಮಾಡ್ಬೇಕು. ಇವರು ಸಿಎಂ ಅವ್ರನ್ನ ಟೀಕ್ಸೋ ಇದ್ರಲ್ಲಿ ಇನ್ನೊಬ್ಬ ಮೇರು ನಟನ ಇವರು ಇದ್ ಮಾಡ್ತಾರೆ ಅಂದ್ರೆ ಅದು ನಿಜವಾಗ್ಲೂ ನಾಚಿಕೆಗೆ ಇಡನ್ ಮೇಡಮ್, ನಾಚಿಕೆ ವಿಷಯ. ಓಕೆ, ಇನ್ನು ಮಾರುತಿ ಸಾಲಿಗ್ರಾಮ ಅವರೇ, ಈಗ ಒಂದು ನಾವು ಗಮನಿಸ್ತೀವಿ ಪ್ರತಿ ಬಾರಿ ಕೂಡ ಒಂದಷ್ಟು ಟ್ವೀಟ್ಗಳು ನಡೆಯುತ್ತೆ ಅಥವಾ ರೀಟ್ವೀಟ್ಗಳ ಆಗುತ್ತೆ. ಬಟ್ ಕೆಲವೊಂದನ್ನ ಹೇಳುವಂತಹ ಸಂದರ್ಭ ಅಥವಾ ಅದನ್ನ ಮಾಡುವಂತಹ ಪದ ಬಳಕೆಗಳು ಅದು ಎಷ್ಟೋ ಸಲ ಇಂತಹ ಎಡವಟ್ಟುಗಳಿಗೆ ಕಾರಣ ಆಗುತ್ತೆ. ಬಟ್ ಚಕ್ರವರ್ತಿ ಸೂಲಿಬೇಲೆ ಅವರನ್ನು ಇದನ್ನ ನಿರೀಕ್ಷಿಸಿರ್ಲಿಲ್ವಾ ನೀವ್ಯಾರು? ಯಾಕೆಂದ್ರೆ ಇನ್ನೊಂದು ಹೇಳ್ಬಿಡ್ತೀನಿ, ಅವ್ರಿಗೆ ಅಷ್ಟು ವೈಭವೀಕರಿಸಿದ್ರು ಅಂತ ಹೇಳಿದ್ರಲ್ಲ 3 ದಿವಸ ಅಲ್ಲಿ ಸಿಎಂ ಕೂತ್ಕೊಂಡಿದ್ರು, ಎಲ್ಲ ನಮ್ಮ ಫೈಲ್ಗೆ ಅದೆಲ್ಲ ಫ್ರೀ ಇದೆ ಅವ್ರಿಗೆ, ನಮ್ಮ ಫೈಲ್ಗೆ ಸೈನ್ ಹಾಕಕ್ಕೆ ಸೈನ್ ಇಲ್ಲ ಕೆಲ ಇದು ಟೈಮ್ ಇಲ್ಲ ಅಂದ್ರಲ್ಲ ಅವರು. ಅಂದರೆ ಅಪ್ಪು ಅವ್ರಿಗೆ 3 ದಿವಸ ಸೇರಿದ ಜನಸಂಖ್ಯೆ, ಅವ್ರು ಆರಾಧಿಸ್ತಾ ಇರೋ ರೀತಿ ದೇವ್ರ ಥರ ಅಂದರೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ವ ಅದು ಒಂದು ಮನಸ್ಸಲ್ಲಿ ಇತ್ಕೊಂಡಿದ್ರೆ ಇದು ಮಾಡ್ಬೇಕು ತಾನೆ ಟ್ವೀಟ್ ಅವರು. ನಾವು ಕೇಳ್ತಾ ಇದ್ದೀವಿ, ನೀವು ರಾಜಕೀಯವಾಗಿ ಹೋಗಿ ಸಿಎಂ ಮನೆ ಮುಂದೆ ಕೂತ್ಕೊಳ್ಳಿ, ನಮ್ಗೆ ಈ ಫೈಲಿಗೆ ಸೈನ್ ಹಾಕೊಡಿ ಅಂತ ಕೇಳಿ. ಅದನ್ನ ಬಿಟ್ಬಿಟ್ಟು ಅವರು ನೀವು ಅದಕ್ಕೆ ಟೈಮ್ ಕೊಡ್ತೀರಾ ಇದಕ್ಕೆ ಟೈಮ್ ಕೊಡ್ತೀರಾ ಅನ್ನೋ ಟೀಕ್ಸ ಬರ್ದಲ್ಲಿ ಒಬ್ಬ ಯಾರೋ ಚಿತ್ರನಟ ಸತ್ರೆ ಹೋಗಿ 3 ದಿವಸ ಅಲ್ಲಿ ಕೂತ್ಕೋತೀರಾ ಅಂತ ಹೇಳಿದ್ರಲ್ಲ, ಯಾವ ಚಿತ್ರನಟ ಅವರು? ಏನಕ್ಕಷ್ಟೆಲ್ಲ ಅವರು ಸಿಎಂ ಮೊಗಲ್ ಕೂತ್ಕೋಬೇಕು ಅಂದ್ರೆ ಅವ್ರು ಏನಾರು ಒಂದು ಮಾಡಿರ್ಬೇಕಲ್ವಾ? ಅಷ್ಟು ಲಕ್ಷಾಂತರ ಜನ ಬರಬೇಕು ಅಂದ್ರೆ ಅವ್ರು ಏನಾರು ಒಂದು ಸಾಧನೆ ಮಾಡಿರ್ಬೇಕಲ್ವಾ? ಸುಮ್ಮನೆ ಹೋಗಿ ಸಿಎಂ ಕೂತ್ಕೊಂಡ್ಬಿಡ್ತಾರ ಅಲ್ಲಿ. ಅವ್ರನ್ನ ಟೀಕ್ಸೋದ್ ಮುಂಚೆ ಅದನ್ನ ಎಲ್ಲ ಯೋಚನೆ ಮಾಡೋಕೆ ಮಾತಾಡ್ಬೇಕಲ್ವಾ? ಎಷ್ಟು ಜನ ಇವತ್ತು ಆರಾಧಿಸ್ತಾ ಇದ್ದಾರೆ, 9 ತಿಂಗಳಾದ್ರೂ ನೀವೇ ನೋಡ್ತಾ ಇದ್ದೀರಾ. ಪ್ರತಿಯೊಂದು ದೇವಸ್ಥಾನದಲ್ಲಿ ಅವ್ರು ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಮನೇಲಿ ಅವ್ರು ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಯಾವುದೇ ಶುಭ ಸಮಾರಂಭ ಇದ್ರೂ ಅಪ್ಪು ಅವ್ರ ಫೋಟೋ ಬೇಕಲ್ಲಿ. ಇಷ್ಟೆಲ್ಲ ಆರಾಧಿಸ್ತಾ ಇದ್ದಾರೆ. ನಮ್ಗೆ ಇನ್ನೂ ನೋವಿದೆ, 9 ತಿಂಗಳು ಅವ್ರನ್ನ ಕಳ್ಕೊಂಡಿದ್ದೀವಿ ಅನ್ನೋದು ಇನ್ನೂ ನೋವು ನಮ್ಗೆ ಕಡಿಮೆ ಆಗಿಲ್ಲ. ನಾವೇನೋ ಅವ್ರ ನೋವಲ್ಲೇ ಇದೀವಿ. ಈ ತರ ಒಂದು ಟ್ವೀಟ್ ಮುಖಾಂತರ ನಮ್ನೆಲ್ಲ ಒಂದು ರೊಚ್ಚಿಗೆಪ್ಸೋ ಕೆಲಸ ಮಾಡ್ತಾ ಇದ್ದಾರೆ ಅವರು. ಎಸ್, ಭಾಮಾ ಹರೀಶ್ ಅವರೇ, ಚಿತ್ರನಟ ಅನ್ನುವಂಥದ್ದನ್ನ ಹೇಳ್ತಾರೆ ಅವರು. ಅಂದ್ರೆ ಚಿತ್ರನಟ ತೀರ್ಕೊಂಡಂತ ಸಂದರ್ಭದಲ್ಲಿ ಹೋಗಿ ಅಲ್ಲಿ 3 ದಿನಗಳ ಕಾಲ ಇರ್ತಾರೆ ಅಂತ ಹೇಳಿ. ಸೊ ಆ ಒಂದು ವಿಚಾರವೇ ಈಗ ಸಾಕಷ್ಟು ಬೇಜಾರಿಗೆ ಕಾರಣ ಆಗಿರುವಂತದ್ದು. ಯಾಕಂದ್ರೆ ಯಾರೋ ಚಿತ್ರನಟ ಆಗಿದ್ರೆ ಅಥವಾ ಬೇರೆ ಯಾರೋ ಆಗಿದ್ರೆ ಇಷ್ಟು ದಿನಗಳ ಕಾಲ ನಾವು ನೋಡಿದ್ವಿ ಏನೇನಾಗಿದೆ, ಯಾವೆಲ್ಲ ಘಟನೆಗಳಾಗಿದೆ, ಹೋಗಿದ್ರೋ ಇಲ್ವೋ ಅಂತ ಹೇಳಿ. ಬಟ್ ಒಬ್ಬ ಮನುಷ್ಯನನ್ನ ದೇವರ ರೀತಿಯಲ್ಲಿ ಜನ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಮನುಷ್ಯನನ್ನು ಮಾಡಿದಂತಹ ವಿಚಾರಗಳನ್ನ, ಆತ ಮಾಡಿದಂತಹ ಕೆಲಸಗಳನ್ನ, ಮಾನವೀಯ ಕೆಲಸಗಳನ್ನ, ಸಮಾಜ ಸೇವೆಯನ್ನ, ಆತನ ವಿಚಾರವನ್ನ ಇಟ್ಟುಕೊಂಡು ಸಾಕಷ್ಟು ಜನ ಭಾವುಕರಾಗಿದ್ರು ಆ ಸಂದರ್ಭದಲ್ಲಿ ಅಂತ. ಅವತ್ತು ಪುನೀತ್ ಅವರು ಕಳ್ಕೊಂಡಿದ್ದ ದಿವಸದಲ್ಲಿ ಇಡೀ ದೇಶಾದ್ಯಂತ ಪ್ರತಿ ಒಂದು ಮನೆಯಲ್ಲಿ ಯಾರೋ ಅವ್ರ ಮನೇಲಿ ಒಬ್ರು ತೀರ್ಕೊಂಡಿದ್ದಾರೆ ಅಂತ ಹೇಳಿ ಭಾವುಕರಾದ್ರು. ಎಷ್ಟೋ ಜನ ನೊಂದಿದ್ದಾರೆ, ಎಷ್ಟೋ ಹತ್ತಿದ್ದಾರೆ, ಬಹಳ ದುಃಖ ಪಟ್ಟಿದ್ದಾರೆ. ಬಟ್ ಅಂತ ಸಂದರ್ಭದಲ್ಲಿ ಇಡೀ ಸರ್ಕಾರ ಸ್ಪಂದಿಸ್ತು. ಅವತ್ತೇನ ಕರೆಕ್ಟ್ ಅವ್ರು ಇಲ್ದೆ ಹೋಗಿದ್ರು ಕೂಡ ಬಹಳ ಕಷ್ಟ, ತುಂಬಾನೇ ಕಾನೂನು ಮತ್ತೆ ಸುವ್ಯವಸ್ಥೆ ತುಂಬಾನೇ ಹದಗೆಟ್ಟಾಯ್ತು. ಬಟ್ ಅದನ್ನ ಸೂಲಿಬೆಲೆ ಅವರಿಗೆ
ಗಮನ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ಬಟ್ ಆದ್ರೂ ಕೂಡ ಅವ್ರು ಏನು ಯಾಕಂದ್ರೆ ಅವ್ರು ವೈಯಕ್ತಿಕವಾಗಿ ಸಂಬಂಧಪಟ್ಟ ಏನ್ ಫೈಲ್ಸ್ ಏನ್ ಸೈನ್ ಆಗ್ಬೇಕು ಅದ್ ಬೇಡಿ. ಅದು ನಾನ್ ಹೇಳ್ತಾರೆ ಯಾವ ವಿಚಾರ ಇದ್ರೆ ಅವ್ರ ವಿಚಾರಧಾರೆಗಳು ಮಾತಾಡ್ಲಿ, ಬಟ್ ಪುನೀತ್ ಅವರ ಒಂದು ಚೀಫ್ ಮಿನಿಸ್ಟರ್ 3 ದಿನ ಕಳೆದ್ರು ಅಂತೇಳಿ ಈ ತರ ಫಿಟ್ ಮಾಡಿದ್ರೆ ಬಹಳ ತಪ್ಪಮ್ಮ. ಓಕೆ, ಅಂದ್ರೆ ಈಗ ಎಲ್ಲರಿಗೂ ಕೂಡ ಈ ರೀತಿಯಾದಂತಹ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಸಿಎಂ ಅಲ್ಲ ಹೋಗಿದ್ರು, 3 ದಿನಗಳ ಕಾಲ ಇದ್ರು, ಪ್ರತಿ ಒಂದರಲ್ಲೂ ಕೂಡ. ಇಲ್ಲದಿದ್ರೆ ಬೇರೆ ರೀತಿಯಾದಂತಹ ಘಟನೆಗಳು ಆಗ್ತಿತ್ತೋ ಏನೋ ಗೊತ್ತಿಲ್ಲ, ನಾವು ಏನೋ ಆಗ್ತಿತ್ವೋ ಏನೋ ಅಂತ ಹೇಳಿ. ಬಟ್ ಆ ಒಂದು ಸಿಚುವೇಶನ್ಗೆ ಒಂದಷ್ಟು ವಿವಾದಗಳು ಏಳಬಹುದು ಅಂತ ಯಾವತ್ತಾದ್ರೂ ಅಂದಾಜು ಮಾಡಿದ್ರಾ ನೀವು, ಅಥವಾ ಈ ರೀತಿಯಾದಂತಹ ಟೀಕೆಗಳು ಬರಬಹುದು ಅಂತ ಅಂದಾಜು ಮಾಡಿದ್ರ? ಭಾಮಾರೀಶ್ವರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ನಾನು ಮಾತನಾಡಿಸ್ತೀನಿ. ಮನೋಹರ್, ಈಗ ಈ ಥರದ ಒಂದು ಘಟನೆಗಳು, ಈಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅವರು ಈ ಒಂದು ಘಟನೆ ಆಗಿದೆ, ಇಂತಹ ಸಂದರ್ಭದಲ್ಲಿ ಸಿಎಂ ಅಲ್ಲಿಗೆ ಹೋಗ್ತಾರೆ, 3 ದಿನಗಳ ಕಾಲ ಇರ್ತಾರೆ. ನಾನು ಮಾತನಾಡಿಸ್ತೀನಿ. ಭಾಮಾರೀಶ್ವರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾದ್ರೆ ಈ ಥರದ ಒಂದು ವಿಚಾರ ವಿವಾದ ಆಗಬಹುದು, ಈ ಥರವೂ ಕೂಡ ಒಂದು ಯೋಚನೆ ಮಾಡಬಹುದು ಅನ್ನೋದನ್ನ ಯಾವತ್ತಾದ್ರೂ ನಿರೀಕ್ಷೆ ಮಾಡಿದ್ರಾ? ಹೀಗೆ ಒಂದು ಟೀಕೆ ಆಗಬಹುದು ಅಂತ ಹೇಳಿ. ನಮ್ಮಲ್ಲ, ಯಾಕಂದ್ರೆ ಅವತ್ತು ನಿಜ ಸಿಎಂ ತಮ್ಮ ಮನಸ್ಫೂರ್ತಿಕವಾಗಿ ಬಹಳ ಹೃದಯ ಸ್ಪರ್ಶಿಯಾಗಿ ಬಹಳ ಶ್ರಮಿಸಿದ್ದಾರೆ ಆ ದಿನಗಳಲ್ಲಿ. ಹಿಂದೆ ನಮ್ಮ ಈ ಹಿರಿಯ ನಟರ ಅಂತ ಡಾಕ್ಟರ್ ಅಂಬರೀಷನ್ ಅವ್ರು ತೀರ್ಕೊಂಡಾಗ ಕೂಡ, ಯಾಕಂದ್ರೆ 3 ದಿನಗಳ ಕಾಲ ಮುಖ್ಯಮಂತ್ರಿ, ಯಾಕಂದ್ರೆ ಅವತ್ತಿನ ಮುಖ್ಯಮಂತ್ರಿ ಎಸ್ ಡಿ ಕುಮಾರಸ್ವಾಮಿ ಅವರು ಕೂಡ ಇದ್ರು, ಅವರು ಕೂಡ ಬಹಳ ಸ್ಪಂದಿಸಿದ್ರು. ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ತೀರ್ಕೊಂಡಾಗ ಕೂಡ ಕುಮಾರಸ್ವಾಮಿ ಅವರೇ ಇದ್ರು. ಬಟ್ ಯಾವ್ದೇ ಅಂತ ದೊಡ್ಡ ಹಿರಿಯ ವ್ಯಕ್ತಿ ತೀರ್ಕೊಂಡು ಖಂಡಿತವಾಗಿ ಅವತ್ತು ಇದ್ರು. ಇವತ್ತು ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಕೂಡ ಅವತ್ತು 3 ದಿನ ಕಾನೂನು ಮತ್ತು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ತುಂಬಾ ಎಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ರು ಅಂತ ಖಂಡಿತವಾಗ್ಲು ಬಹಳ ಅವ್ರಿಗೆ ಇವತ್ತು ನಾವು ಅವ್ರ ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ. ಬಟ್ ಇಂತಹ ಸಂದರ್ಭದಲ್ಲಿ ಮತ್ತೆ ಆ ವಿಚಾರ ಸೂಲಿಬೆಲೆ ಅವ್ರು ಎತ್ತಿರೋದು ಬಹಳ ನಿಜ. ಅವ್ರನ್ನ ನಾವು ಬಹಳ ಪ್ರಜ್ಞಾವಂತರು, ವಿಚಾರವಂತರು ಅಂದ್ರು. ಬಟ್ ಇಂಥ ವಿಚಾರದಲ್ಲಿ ಈ ತರ ಟ್ವೀಟ್ ಮಾಡ್ತಾರೆ ಅಂದ್ರೆ ಅವ್ರ ದೊಡ್ಡತನ ಇಲ್ಲಿ ತೋರಿಸುತ್ತೆ. ಸಿಎಂ ಆ ಸಂದರ್ಭದಲ್ಲಿ ಇದ್ರು, 3 ದಿನಗಳ ಕಾಲ ಅಲ್ಲಿ ಇದ್ರು. ಆಗ ಏನ್ ಅನ್ಸ್ತು ನಿಮ್ಗೆ? ಒಬ್ಬ ಸಿಎಂ ಆಗಿ ಇಲ್ಲಿ ಬಂದಿದ್ದಾರೆ ಅಂತ ಅನ್ಸಿತಾ ನಿಮ್ಗೆ? ಒಂದು ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಅವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ತನ್ನ ಸ್ವಂತ ತಮ್ಮನು ಅಣ್ಣನು ಆತರ ಒಂದು ನಿಂತುಕೊಂಡು ಅಷ್ಟು ದುಃಖತಾಪ್ತರಾಗಿ ನಿಜವಲ್ಲ ಅವತ್ತು ಅವರೇ ಅಲ್ಲ, ಇಡೀ ಮಂತ್ರಿ ಮಂಡಳ, ಹೌದು, ಇಡೀ ಸರ್ಕಾರ ಅವತ್ತು ಇಡೀ ಕರ್ನಾಟಕ ಜನತೆ ಮತ್ತೆ ಇಡೀ ದೇಶ ಜನತೆ ಮುಂದೆ ಅವ್ರದ್ದು ಪ್ರತಿಯೊಂದು ವಿಚಾರದಲ್ಲಿ ಅವ್ರು ಆತರ ನಾವು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನಾನು ಮಾತನಾಡಿಸ್ತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಿಬ್ಬರಿಂದ ಕೂಡ ಮಾಹಿತಿಯನ್ನ ಪಡ್ಕೊಳ್ತೀನಿ. ಈಗಾಗಲೇ ಈ ಒಂದು ಟ್ವೀಟ್ ಇದೆಯಲ್ಲ, ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಅಪ್ಪು ಫ್ಯಾನ್ಸ್ ಎಸ್ಪೆಷಲಿ ಬೇಜಾರಾಗಿದ್ದಾರೆ. ಆದ್ರೆ ಈಗಾಗಲೇ ಚಕ್ರವರ್ತಿ ಸೂಲಿಬೇಲೆ ಅವರು ಕ್ಷಮೆಯನ್ನ ಕೋರಿದ್ದಾರೆ. ನಾನು ಹೇಳಿದಂತಹ ರೀತಿಯಲ್ಲಿ ಅದನ್ನ ತಪ್ಪಾಗಿ ಅರ್ಥೈಕೆ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಇದರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ. ಅಪ್ಪುಗೆ ಅಪಮಾನ ಮಾಡಿದ್ರ ಚಕ್ರವರ್ತಿ ಸೂಲಿಬೇಲೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಇದೆ. ಯಾಕಂದ್ರೆ ಯಾವುದೋ ಒಂದು ವಿಚಾರವನ್ನ ಹೇಳುವಂತಹ ಬರದಲ್ಲಿ, ಸರ್ಕಾರವನ್ನ ಟೀಕಿಸುವಂತಹ ಬರದಲ್ಲಿ ಅಲ್ಲಿ ಅಪ್ಪು ವಿಚಾರವನ್ನು ಎತ್ಕೊಳ್ತಾರೆ. ಯಾರೋ ಚಿತ್ರನಟ ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ 3 ದಿನಗಳ ಕಾಲ ಅಲ್ಲಿ ಇರ್ತಾರೆ ಅನ್ನೋದನ್ನ ಹೇಳ್ತಾರೆ. ಚಿತ್ರಗಳಿಗೆ ಹೋಗಿ ಕಣ್ಣೀರು ಹಾಕ್ತಾರೆ, ಸಿನಿಮಾವನ್ನ ನೋಡ್ತಾರೆ. ಒಂದು ವೇಳೆ ಟೈಮ್ ಇದ್ದಿದ್ರೆ ಈಗಲೂ ಕೂಡ ವಿಕ್ರಾಂತ್ ನೋಡೋದಿಕ್ಕೂ ಕೂಡ ಸಿಎಂ ಹೋಗಬಹುದೇನೋ ಅನ್ನುವಂತಹ ಟ್ವೀಟ್ ಇದೆಯಲ್ಲ, ಇದುವೇ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವುದಂತ ಹೇಳಿ. ಮಾರುತಿ ಸಾಲಿಗ್ರಾಮ್ ಅವರು, ಈಗ ನೀವು ಅನೇಕ ವರ್ಷಗಳಿಂದ ಅಪ್ಪು ಜೊತೆ ಇದ್ದಂಥವ್ರು, ಒಂದು 24 ವರ್ಷಗಳಿಂದ ಆಲ್ಮೋಸ್ಟ್ ನೀವು ಇದ್ದೀರಿ. ಈ ತರದ ಒಂದು ಟೀಕೆ ಬರಬಹುದು ಅನ್ನೋದನ್ನ ಯೋಚನೆ ಮಾಡಿದ್ರೆ? ಯಾಕಂದ್ರೆ ಸಿಎಂ ಅವತ್ತು ಬಂದ್ರು, ಸಿಎಂ 3 ದಿನಗಳ ಕಾಲ ಇದ್ರು. ಅವತ್ತಿನ ಆ 3 ದಿನಗಳ ಕಾಲ ಸಿಚುವೇಶನ್ ಹೇಗಿತ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಆ ಸಂದರ್ಭದಲ್ಲೇ ಅಪ್ಪು ಹೇಗೆ, ಯಾಕಂದ್ರೆ ಬಲಗೈಯಲ್ಲಿ ಮಾಡಿದಂತಹ ಕೆಲಸ ಎಡಗೈ ಗೊತ್ತಾಗಬಾರ್ದು ಅನ್ನುವಂತಹ ರೀತಿಯಲ್ಲಿ ಮಾಡಿದಂತಹ ಕೆಲಸಗಳು ಜನರಿಗೆ ತಿಳಿದಿದ್ದೇ ಆಗ ಅಂತ ಹೇಳಿ, ಆ ರೀತಿಯಂತ ಭಾವನಾತ್ಮಕ ಸನ್ನಿವೇಶ ಕೂಡ ಅಲ್ಲಿ ಇತ್ತು ಆಗ ಅಂತ. ಏಕೆಂದರೆ ಮೇಡಮ್, ಯಾರೋ ಈಗ ಒಂದು ಸರ್ಕಾರನೇ ಆ ದಿವಸ ಅಲ್ಲಿರುತ್ತೆ ಅಂದರೆ ಆ ವ್ಯಕ್ತಿ ಏನಾದರೂ ಒಂದು ಸಾಧನೆ ಮಾಡಿರ್ಬೇಕಲ್ವಾ? ಇದನ್ನು ಅವರು ಏನಕ್ಕೆ ತಪ್ಪಾಗಿ ಈ ಥರ ಟ್ವೀಟ್ ಮಾಡಿದ್ರು ಅಂತ ಅವ್ರನ್ನ ಈಗ ಅವರು ಮುಂದಿನ ಏನು ನಡೆಯೋದ್ರ ಮೇಲೆ ತೀರ್ಮಾನ ಆಗುತ್ತೆ, ಅದೊಂದು ಕಡೆ. ಆಮೇಲೆ ಇನ್ನೊಂದು ನೀವು ಕೇಳಿದ್ರಿ, ಅಪ್ಪು ಅವರು ಬಲಗೈಲಿ ಕೊಟ್ಟಿದ್ದು ಎಲ್ಗಡೆಗೆ ಗೊತ್ತಾಗಬಾರ್ದು ಅಂತ ನಮ್ಗೆ, ಏಕೆಂದರೆ ನಾವು ಅವ್ರ ಜೊತೆ ಒಡನಾಡಿ ಆಗಿದ್ರು ಸಹ ನಮಗೂ ಗೊತ್ತಿರಲಿಲ್ಲ. ಸ್ವಲ್ಪ ಗೊತ್ತಿತ್ತಷ್ಟೇ ಹೊರತು ಈ ಲೆವೆಲ್ಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿರಲಿಲ್ಲ ನಮಗೆ. ನಾನು ಚಕ್ರವರ್ತಿ ಸೂಲಿಬೇಲೆ ಅವ್ರಿಗೆ ಹೇಳ್ತೀನಿ, ನಿಮಗೆ ಆ ಯೋಗ್ಯತೆ ಇದ್ದರೆ ಅಪ್ಪು ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು 4 ಜನಕ್ಕೆ ಒಳ್ಳೇದು ಮಾಡಿದ್ರೆ 4 ಜನ ನಿಮ್ಮ ಬಗ್ಗೆನೂ ಒಳ್ಳೇದು ಮಾತಾಡ್ತಾರೆ. ಯಾವುದೋ ಒಂದು ಕೆಲಸಕ್ಕೋಸ್ಕರ ನೀವು ಅಪ್ಪು ಅವ್ರನ್ನ ಮಧ್ಯಕ್ಕೆ ತಂದಿದ್ದು, ಯಾಕೆಂದರೆ ಅಪ್ಪು
ಅಣ್ಣವ್ರ ಥರನೇ ಅವ್ರಿಗೂ ರಾಜಕೀಯಕ್ಕೂ ನಿಮಗೂ ಗೊತ್ತದು. ಅದನ್ನು ನೀವು ರಾಜಕೀಯವಾಗಿ ಯಾಕೆ ಉಪಯೋಗಿಸ್ಕೊಂಡ್ರಿ ಅಲ್ವಾ? ನಿಮಗೆ ಯೋಗ್ಯತೆ ಇದ್ದರೆ ನೀವು ಮಾಡಿ, ಅಪ್ಪವ್ರನ್ನ ಸ್ಫೂರ್ತಿಯಾಗಿ ತಗೊಳ್ಳಿ, ಅವ್ರು ಮಾಡಿದ ಕೆಲಸ ಮಾಡಿ. ನಿಮ್ಮನ್ನ ನಾವು ನಿಮ್ಮನ್ನ ಗೌರವಿಸ್ತೀವಿ. ಒಂದು ಗೌರವ ಇರುತ್ತೆ ಸಮಾಜದಲ್ಲಿ, ಯಾರು ಒಂದು ವ್ಯಕ್ತಿಗೆ ಒಂದು ಗೌರವ ಇರುತ್ತೆ. ಸೂಲಿಬೆಲೆ ಹಂಗೆ ಇವರಪ್ಪ ಹಂಗೆ ಹಿಂಗೆ ಅಂತ ನಮ್ಮ ಮನಸ್ಸಲ್ಲಿ ಒಂದು ಇರುತ್ತೆ. ಇಂಥ ವಿಚಾರಗಳಲ್ಲಿ ಬಂದಾಗ ಈಗ ನೀವು ಎಷ್ಟೇ ಒಳ್ಳೆಯ ಕೆಲಸಗಳನ್ನ ಮಾಡಿದ್ರು ಕೂಡ, ಎಷ್ಟೇ ಒಂದಷ್ಟು ಸಮಾಜ ಸೇವೆ ಮಾಡಿದ್ರು ಕೂಡ ಈ ತರದ ವಿಚಾರಗಳು ಸಣ್ಣ ಮನಸ್ಥಿತಿ ಅನ್ನೋದನ್ನ ತೋರಿಸುತ್ತೆ. ಅದೇ ನಾನು ಹೇಳ್ತಾ ಇದ್ದೀನಿ. ಈಗ ಸೂಲಿಬೆಲೆ ಅಂದ್ರೆ ನಮಗೊಂದು ಅವ್ರು ಹಾಳ ಆಗ್ಲ ನಮ್ಗೆ ಗೊತ್ತಿಲ್ಲದೆ ಇದ್ರೂ ಹೊರ ನಾವು ಅಲ್ಲಿ ಮಾತಾಡೋ ಗೌರವಯುತ ವ್ಯಕ್ತಿ ಅಂತ ನಾವು ತಿಳ್ಕೊಂಡಿರ್ತೀವಿ. ಈ ತರ ವಿಚಾರಗಳಲ್ಲಿ ಬಂದಾಗ ಸಣ್ಣ ವ್ಯಕ್ತಿ ಆಗ್ಬಿಟ್ಟು ಆ ಗೌರವನ ಕಳ್ಕೊಂಡ್ಬಿಡ್ತಾರೆ. ನಮ್ಮಂತ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸಲ್ಲಿ ಅವ್ರು ಕೆಟ್ಟವರು ಅಂತ ಭಾವನೆ ಮಾಡ್ಬಿಡ್ತಾ ಈಗ ನಮ್ಗೆ. ಈಗ ಅವ್ರನ್ನ ಅದೇ ನಾವು ಏನಿಲ್ಲ ಮೇಡಮ್, ಇಷ್ಟೇ ನಿಮ್ಗೆ ತಿಳಿದಾನೆ ಮಾಡಿದಿರೋ ನನಗೆ ಗೊತ್ತಿಲ್ಲ. ಅದು ನಮ್ಮ ಅಭಿಮಾನಿಗಳೆಲ್ಲ ಒಂದೇ ಮನವಿ, ಬೇಸರ ಕ್ಷಮೆ ಕೇಳಿ ಅಷ್ಟೇ. ಹೌದು ನಾನು ಹಿಂಗೆ ಮಾಡಿದ್ದೀನಿ, ನಾನು ತಿಳಿದೇನು ಮಾಡಿದ್ನೋ ತಿಳಿದು ಮಾಡಿದ್ನೋ ನನಗೆ ಗೊತ್ತಿಲ್ಲ ಅಂತ ನಮ್ಗೆ ಇಷ್ಟೇ ನಾವು ಕೇಳ್ತಾ ಇರೋದು. ನಾವೇನು ರಾಜಕೀಯವಾಗಿ ನಾವೇನು ಹೋಗ್ತಾ ಇಲ್ಲ. ನಾವೇನು ಆದಿಲ್ಲ ಅವ್ರು ಹೇಳ್ಕೊಟ್ರು ಅದೇ ದಾರಿಯಲ್ಲಿ ನಾವು ಹೋಗ್ತಾ ಇದೀವಿ. ಇದಕ್ಕೂ ನಮಗೂ ರಾಜಕೀಯಕ್ಕೆ ಸಂಬಂಧ ಇಲ್ಲ. ನೀವು ರಾಜಕೀಯದಲ್ಲಿಯೇ ಇದ್ದು ರಾಜಕೀಯ ಸಂಬಂಧ ಇಲ್ಲದ ವಿಚಾರ ತಗೊಂಡು ಅಪ್ಪೋರ್ ಬಗ್ಗೆ ನೀವು ಉದಾಹರಣೆ ಕೊಟ್ಟಿದ್ದು ನಮಗೆ ಮನಸ್ಸಿಗೆ ನೋವಾಗಿದೆ. ಅದು ಯಾರ್ದೋ ಒಬ್ಬ ನಟ ಸತ್ರೆ 3 ದಿವಸ ಕೂತ್ಕೋತೀರಿ ಅಂತ ಅದು ಕೇವಲ ಪದ ಬಳಸಿದ್ದೀರಾ ನೀವು. ಅದರ ಬಗ್ಗೆ ನಾವು ಅಷ್ಟೇ ನಮ್ಮ ಇದು ಆಕ್ಷೇಪ. ಅದನ್ನ ನೀವು ಯಾವ ತರ ನಾವು ಅಷ್ಟೇ ನಾವು ಕೇಳೋದೇನಪ್ಪ ಅಂದ್ರೆ ಬೇಸರ ಕ್ಷಮೆ ಕೇಳ್ಬೇಕು. ನೀವು ಅಭಿಮಾನಿಗಳ ಮನಸ್ಸಿಗೆ ನೋವಾಗಿದೆ. ಟ್ವೀಟ್ ಬೇಡ ನಮ್ಗೆ, ಟ್ವೀಟ್ ಬೇಡ. ಏನ್ ಟ್ವೀಟ್ ಮಗನು ಚಿಟ್ಬಿಟ್ಟು ಅವರು ತೊಟ್ಲು ತಗೋದ ಕೆಲಸ ಬೇಡ ನಮ್ಗೆ. ಬೇಸರತ್ವಾಗಿ ಬಂದು ಕ್ಷಮೆ ಕೇಳ್ಬೇಕು. ಇಲ್ಲ ಇದು ಚಿಕ್ಕದಾಗಿ ಹೊಗೆ ಆಡ್ತಾ ಇದೆ, ಜ್ವಾಲೆ ಆಗೋದ್ ಬೇಡ, ಜ್ವಾಲೆ ಆಗಿ ಸುಡೋದ್ ಬೇಡ, ಅಷ್ಟೇ ನಾವು ಕೇಳ್ತಾ ಇದೀವಿ. ಅಪ್ಪು ಅಭಿಮಾನಿಗಳಂತೂ ಬೇಸರ ಆಗಿದ್ದಾರೆ, ಕ್ಷಮೆಯನ್ನ ಕೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರು ನಾನು ಟ್ವೀಟ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅನ್ನೋದನ್ನ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಈ ಚರ್ಚೆ ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ. ಚಕ್ರವರ್ತಿ ಸೂಲಿಬೆಲೆ ಅವರು ಮಾಡಿರುವಂತಹ ಒಂದು ಟ್ವೀಟ್ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಅಪ್ಪು ಫ್ಯಾನ್ಸ್ಗೆ ಸಾಕಷ್ಟು ನೋವನ್ನ ಉಂಟು ಮಾಡಿದೆ. ಇನ್ನು ಬಾಮಾ ಹರೀಶ್ ಅವರೇ, ಈಗ ಈ ರೀತಿಯಾದ ಒಂದು ಟ್ವೀಟ್ ಆಗಿದೆ, ಆ ನಂತರ ಅಪ್ಪು ಫ್ಯಾನ್ಸ್ಗೆ ನೋವಾಗಿದೆ ಅಂತ ಗೊತ್ತಾದ ಮೇಲೆ ಚಕ್ರವರ್ತಿ ಸೂಲಿಬೆಲೆ ಅವರು ಕ್ಷಮೆಯನ್ನು ಕೂಡ ಯಾಚಿಸಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಓಕೆ ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ, ಸಾರ್ವಜನಿಕವಾಗಿ ಅವರು ಕ್ಷಮೆ ಅಷ್ಟೇ ಮಾಡ್ಬೇಕು. ಯಾಕಂದ್ರೆ ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ, ಈ ರಾಜಕಾರಣದ ಟೀಕೆ ಟಿಪ್ಪಣಿ ಅಲ್ಲ. ನಾನು ಹೇಳೋದು ಒಂದು ಒಬ್ಬ ಮೇರು ನಟ ಹೇಳೋದು ಮೇರು ಪಿತ್ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡಿರೋದು ನಿಜ ಪ್ರತಿಯೊಬ್ಬ ಕನ್ನಡಿಗರಿಗೂ ಮುಟ್ಟಿದೆ. ಯಾಕಂದ್ರೆ ನಾವು ಒಳ್ಳೆ ವಾಗ್ಮಿ, ವಿಚಾರವಂತ, ಪ್ರಜ್ಞಾವಂತ ಅಂತೇಳಿ ನಾವು ಅನ್ಕೊಂಡಿದ್ದು. ಈ ಒಂದು ವಿಚಾರಕ್ಕೆ ಇಷ್ಟು ಕೆಲವು ಹೇಳಿತ್ತು ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಬಟ್ ಆದ್ರೂ ಕೂಡ ಬೇಸರತ್ವಾಗಿ ಅವ್ರು ಖಂಡಿತವಾಗಿ ಅವರು ಕ್ಷಮೆ ಯಾಚನೆ ಮಾಡ್ಲೇಬೇಕು. ಓಕೆ, ಮನೋರ್ ಏನ್ ಹೇಳಕ್ ಬಯಸ್ತೀರಿ? ಇಲ್ಲ, ಅವ್ರು ಬಹಿರಂಗವಾಗಿ ಇದು ಏನಿದೆ ಟ್ವಿಟರ್ ಅಲ್ಲಿ ಕೇಳಿರೋದು ನಮ್ಮಂತ ಅಭಿಮಾನಿಗಳಿಗೆ ಮೊದ್ಲು ತೆಗಳೋದು ಆಮೇಲೆ ಹೊಗಳೋದು ಇಂಥ ಕೆಲಸಗಳು ಬೇಡವೇ ಬೇಡ ಮೇಡಮ್. ಅವರು ಬಹಿರಂಗವಾಗಿ ಬಂದು ಅಭಿಮಾನಿಗಳ ಮಧ್ಯೆ ಕ್ಷಮೆ ಕೇಳಲಿ, ಮತ್ತೆ ಅದೇ ಒಂದು ವಿಡಿಯೋ ಮಾಡ್ಕೊಡ್ಲಿ. ಮತ್ತೆ ಏನು ಅಂತ ದೊಡ್ಡ ವಿಚಾರ ಏನಿಲ್ಲ, ಪುಣ್ಯಭೂಮಿಗೆ ಬಂದು ಒಂದು ಅವ್ರಿಗೊಂದು ನಮಸ್ಕಾರ ಮಾಡಿದ್ರು. ಅದೊಂದು ಅವ್ರಿಗೊಂದು ಇನ್ನೂ ಹೆಚ್ಚಿನ ಅಭಿಮಾನಿ ಅಂತ ಬೇರೆ ಲಾಸ್ಟ್ ಅಲ್ಲಿ ಒಂದು ಪದ ಬಳಸಿದ್ದಾರೆ. ಅಂತ ಅಭಿಮಾನಿ ಆಗಿದ್ರೆ ನಿಮ್ ಸಮಯನ ಹೌದು ಅಂದ್ಬಿಟ್ಟು ಪುಣ್ಯಭೂಮಿಗೆ ಬಂದು ಅವ್ರಿಗೆ ನಮಸ್ಕಾರ ಮಾಡಿ ಕ್ಷಮೆ ಕೇಳಲಿ. ಪುಣ್ಯಭೂಮಿಗೆ ಕೇಳುವವರೆಗೂ ನಿಮ್ಗೆ ಈ ಟ್ವೀಟ್ ಸಾಕಾಗಲ್ಲ, ಸಮಾಧಾನ ಇಲ್ಲ ಬಿಡಿ. ಯಾಕೆಂದ್ರೆ ಈಗ ನೋವ್ನ ಈಗ ಶಮನ ಮಾಡ್ಬೇಕು ಅಂದ್ರೆ ಅಷ್ಟ್ ಮಾಡ್ಬೇಕು ಅವರು. ಇಲ್ಲ ಅಂದ್ರೆ ಇದು ದೊಡ್ಡದ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಬಿಟ್ಬಿಟ್ಟಿದ್ವಿ ನಾವು. ಅವರೇ ತೀರ್ಮಾನ ಕ್ಷಮೆ ಅಂತ ಹೇಳಿದ್ರೆ ಏನು ನಿಮ್ಮ ನಿರ್ಧಾರ? ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಈಗ ಏನೋ ಹೇಳಕ್ಕಾಗಲ್ಲ, ಅವ್ರ ಮುಂದಿನ ತೀರ್ಮಾನ ಏನ್ ತಗೊಂತಾರೆ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ಒಟ್ಟಾರೆಯಾಗಿ ಬೇಸರದ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹ ಅಭಿಮಾನಿ ಅಂತ ಹೇಳಿದಾರಲ್ವಾ, ಅಭಿಮಾನಕ್ಕೋಸ್ಕರ ಅವರು ಮಾಡ್ಬೋದು, ಅದ್ರಲ್ಲ ತಪ್ಪಿಲ್ವಲ್ಲ. ಏನ್ ಕ್ಷಮೆ ಕೇಳಿದ್ರೆ ಯಾರಿಗೆ ಕ್ಷಮೆ ಕೇಳ್ತಾರೆ? ದೇವ್ರಿಗೆ ಕ್ಷಮೆ ಕೇಳ್ತಾ ಇದಾರೆ ಅವರು. ಈಗೆಲ್ಲ ದೇವರೇ ಆಗ್ಬಿಟ್ಟಿದ್ದಾರೆ. ದೇವ್ರಿಗೆ ಕ್ಷಮೆ ಕೇಳಿದ್ರಲ್ಲಿ ತಪ್ಪೇನಿದೆ? ಅಭಿಮಾನಿಗಳು ಆಗಲ್ಲ, ನಾವು ಸುಮ್ಮನೆ ಆಗ್ತೀವಲ್ವಾ. ಅವಾಗ ಮುಂದಿನ ನಡೆ ನಾವು ನೋಡ್ತೀವಿ ಏನ್ ಅವ್ರ ಕ್ರಮ ಏನು, ಯಾವ ತರ ಅವ್ರ ನಡೆವಳಿಕೆ ಏನಿರುತ್ತೆ ಅದ್ ನೋಡ್ಕೊಂಡು ನಾವು ತೀರ್ಮಾನ ಮಾಡ್ತೀವಿ. ಓಕೆ, ಒಟ್ಟಾರೆಯಾಗಿ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಕ್ರವರ್ತಿ ಸೂಲಿಬೇಲೆ ಅವರ ಕ್ಷಮೆ ಯಾಚಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಾಮಾ ಹರೀಶ್ ಅವರೇ, ಹಾಗೇನೆ ಮನು, ಹಾಗೇನೆ ಮಾರುತಿ ಸಾಲಿಗ್ರಾಮ ಅವರೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಚಕ್ರವರ್ತಿ ಸೂಲಿಬೇಲೆ ಅವರು ಕ್ಷಮೆ ಕೇಳಿದ್ದಾರೆ, ಬಟ್ ಅದು ಸಾಕಾಗೋದಿಲ್ಲ, ನಮಗಂತೂ ಬಹಳ ನೋವಾಗಿದೆ, ಅವರು ಬೇಷರದ ಕ್ಷಮೆ ಯಾಚಿಸಲೇಬೇಕು ಅಂತ ಪಟ್ಟು ಹಿಡಿತಿದ್ದಾರೆ. ಒಂದು ವೇಳೆ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ನಮ್ಮ ನಡೆಯನ್ನ ನಾವು ನಿರ್ಧಾರ ಮಾಡ್ತೀವಿ ಅಂತ ಅವರ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಇದು ಈ ಹೊತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.